ಬಿಜೆಪಿ ಒಳಗೆ ಮತ್ತೆ ಕಾಣಿಸಿಕೊಂಡಿದೆ ಹೊಂದಾಣಿಕೆ ಕೊರತೆ. ರಾಜ್ಯಾಧ್ಯಕ್ಷ ವಿಪಕ್ಷ ನಾಯಕರ ನಡುವೆ ಒಮ್ಮತವೇ ಮೂಡ್ತಾ ಇಲ್ಲ. ಮೋದಿ ಕಾರ್ಯಕ್ರಮ ಆಯೋಜನೆಯಲ್ಲಿ ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ. ಈಗ ಕಾರ್ಯಕ್ರಮ ಆಯೋಜಿಸಿ ಎಡವಟ್ಟು ಮಾಡಿಕೊಂಡ್ರೆ ಹಾಗಾದ್ರೆ ಅಶೋಕ್. ಮೋದಿ ಅವರ ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಪ್ಲಾನ್ ಮಾಡಿದ್ದಾರೆ ಅಶೋಕ್ ಅವರು. ಇನ್ನು ಪಬ್ಲಿಕ್ ರ್ಯಾಲಿಗೆ ಸಿದ್ಧತೆಯನ್ನ ಮಾಡಿದ್ರು ಬೆಂಗಳೂರು ದಕ್ಷಿಣ ವಿಭಾಗ ಅಂದರೆ ಬಿಜೆಪಿ ನಾಯಕರು. ರಾಜ್ಯಾಧ್ಯಕ್ಷರಿಗೆ ಮಾಹಿತಿ ನೀಡದೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆದರೆ PM ಕಾರ್ಯಕ್ರಮ ಪಟ್ಟಿಯಲ್ಲಿ ಈ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ. ಕೇವಲ ಸರ್ಕಾರಿ ಕಾರ್ಯಕ್ರಮಕ್ಕೆ ಹಾಜರಾಗುವುದಾಗಿ PM ಕಚೇರಿಯಿಂದ ಮಾಹಿತಿ ಬಂದಿದೆ. ಕ್ರೆಡಿಟ್ಗೆ ಪ್ಲಾನ್ ಮಾಡಿ ಕಡೆಗಳಿಗೆಯಲ್ಲಿ ಕಾರ್ಯಕ್ರಮ ರದ್ದು ಮಾಡಿದ್ದಾರೆ. ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ. ನೋಡಿ, ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷರ ನಡುವೆ ಹೊಂದಾಣಿಕೆ ಇಲ್ಲ, ಒಮ್ಮತ ಇಲ್ಲ ಅನ್ನೋದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರು ಹೇಳಿದ್ದಾರೆ ಮಾಹಿತಿ ಇಲ್ಲ ಅಂತ. ರಾಜ್ಯಾಧ್ಯಕ್ಷರಿಗೆ ನೀವು ಮಾಹಿತಿನ ಕೊಡದೆ ಕಾರ್ಯಕ್ರಮವನ್ನು ಹೆಂಗೆ ಆಯೋಜನೆ ಮಾಡಿರಿ? ಒಮ್ಮತನ ಇಲ್ಲ ಇಲ್ಲಿ. ಕೇವಲ ತೋರ್ಪಡಿಕೆಗಷ್ಟೇ ಇಬ್ಬರು ಮೇಲ್ನೋಟಕ್ಕೆ ನಾವು ಚೆನ್ನಾಗಿದ್ದೀವಪ್ಪ, ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನೋದು ಅಷ್ಟೇ, ತೋರ್ಪಡಿಕೆಗಷ್ಟೇ ಇದೆ. ಆದರೆ ಒಳಗೊಳಗೆ ಅಸಮಾಧಾನಗಳಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತು ಕ್ರೆಡಿಟ್ ವಾರು, ಮೋದಿಯವರ ಪಬ್ಲಿಕ್ ಒಂದು ಕಾರ್ಯಕ್ರಮ ಮಾಡಿದರೆ ಅದು ಕ್ರೆಡಿಟ್ ನಾನು ಕಂಪ್ಲೀಟಾಗಿ ತೆಗೆದುಕೊಂಡು ಬಿಡ್ಬೋದು ಅಂಥೇಳಿ. ಜೊತೆಗೆ ವಿಜೇಂದ್ರ ಅವ್ರನ್ನ ಇಲ್ಲಿ ಇನ್ನೊಂದು ಸ್ವಲ್ಪ ಕಡೆಗಣನೆ ಮಾಡುವಂಥ ಒಂದು ಪ್ರಯತ್ನಗಳೇನಾದರೂ ನಡೀತಾ ಇರ್ಬೋದಾ? ವಿಜೇಂದ್ರ ಅವರಿಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇನ್ನು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ದಾರಾ ಇಲ್ವಾ ಅನ್ನೋದು ಕೂಡ ಅವ್ರ ಪಕ್ಷದವರು ಕೇಳ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಈಗ ಮೋದಿಯವರು ಬರ್ತಾರೆ, ಮೆಟ್ರೋ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದು ಸರ್ಕಾರಿ ಕಾರ್ಯಕ್ರಮ. ಈಗ ಬೆಂಗಳೂರು ದಕ್ಷಿಣದಲ್ಲಿ ಒಂದು ಪಬ್ಲಿಕ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಪ್ಲ್ಯಾನನ್ನು ಅಶೋಕ್ ಅವರ ಟೀಮ್ ಹಾಕ್ಕೊಂಡಿತ್ತು. ಈಗ PM ಏನು ಆ ಕಡೆ PM ಕಚೇರಿಯಿಂದ ಅದಕ್ಕೆ ಸ್ಪಷ್ಟನೆ ಬಂದಿದೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗಿಯಾಗ್ತಾರೆ ಮೋದಿಯವರು ಅಂತೇಳಿ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಪ್ರಧಾನಿ ಮೋದಿಯವರು ಬರ್ತಾರೆ, ಕಾರ್ಯಕ್ರಮ ಆಯೋಜನೆಯಲ್ಲಿ ಹೊಂದಾಣಿಕೆ ಇಲ್ಲ, ರಾಜ್ಯಾಧ್ಯಕ್ಷರ ಗಮನಕ್ಕೆ ವಿಪಕ್ಷ ನಾಯಕ ಅಶೋಕ್ ಅವರು ತರಲ್ಲ ಅಂತ ಹೇಳಿದ್ರೆ ಇನ್ನಿನ್ನು ಇವರ ಹತ್ರ ಒಗ್ಗಟ್ಟು ಎಲ್ಲಿದೆ, ಎಲ್ಲಿ ಇವ್ರ ಹತ್ರ ಹೊಂದಾಣಿಕೆ ಇದೆ ಅನ್ನೋದು ಸಹಜವಾಗಿ ಪ್ರಶ್ನೆ ಬರುತ್ತೆ ಅಲ್ವಾ ಇಲ್ಲಿ ಅಂತ? ಹೌದು ಪ್ರಭು, ಬಿಜೆಪಿಯಲ್ಲಿ ಪ್ರಮುಖವಾಗಿ ಎದ್ದಿರುವಂಥ ಪ್ರಶ್ನೆಗಳಲ್ಲಿ ಇದು ಒಂದು. ಹೊಂದಾಣಿಕೆಯ ಕೊರತೆಯನ್ನು ಪಕ್ಷ ಎದುರಿಸ್ತಾ ಇದೆ ಅನ್ನೋದಕ್ಕೆ ಪ್ರತಿ ಹಂತದಲ್ಲೂ ಒಂದಿಲ್ಲ ಒಂದು ರೀತಿಯಾದಂತಹ ಸಾಕ್ಷ್ಯಗಳು ದೊರಕುತ್ತಲಿದೆ. ಇಲ್ಲಿ ಮೋದಿಯವರ ಕಾರ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕಾರ್ಯಕ್ರಮದ ಆಯೋಜನೆ ವಿಚಾರದಲ್ಲಿ ಇಂಥದ್ದೊಂದು ಹೊಂದಾಣಿಕೆ ಕೊರತೆ ಕಾಣಿಸಿಕೊಂಡಿತ್ತು ಅನ್ನುವಂಥ ವಿಚಾರವೂ ಕೂಡ ಇತ್ತೀಚೆಗೆ ತಿಳಿದು ಬಂದಿದೆ. ಪ್ರಧಾನಿ ಮೋದಿಯವರು ಬೆಂಗಳೂರಿನಲ್ಲಿ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರ ಬರ್ತಾಯಿದ್ರು. ಇಂತಹ ಸರ್ಕಾರಿ ಕಾರ್ಯಕ್ರಮದ ಭಾಗವಾಗಿ ಅವರು ರಾಜ್ಯಕ್ಕೆ ಬರ್ತಿರುವಂಥ ಹೊತ್ತಿನಲ್ಲಿ ಪಕ್ಷದ ವತಿಯಿಂದಲೂ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಬೆಂಗಳೂರು ದಕ್ಷಿಣ ವಿಭಾಗದ ಬಿಜೆಪಿಯವರು ಮಾಡಿಕೊಂಡಿದ್ದರು. ಆದರೆ ಈ ಕಾರ್ಯಕ್ರಮದ ವಿವರವಾದಂತಹ ಪಟ್ಟಿ ಪ್ರಧಾನಿ ಕಾರ್ಯಾಲಯಕ್ಕಾಗಲಿ ಅಥವಾ ಬೆಂಗಳೂರು ಬಿಜೆಪಿ ಕೇಂದ್ರ ಕಚೇರಿಗಾಗಲಿ ತಲುಪಿಲ್ಲ ಅನ್ನುವಂಥದ್ದು ಒಂದು ಮಾಹಿತಿ. ಅಂದರೆ ಇದು ಯಾವ ಕೋರ್ಡಿನೇಷನ್ ಲೆಕ್ಕಾಚಾರದಲ್ಲಿ ಆಯೋಜನೆ ಮಾಡಲಾಗಿತ್ತು, ಈಗ ಮೋದಿಯವರ ಕಚೇರಿ ಆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟ ಬಳಿಕ, ಅಂದರೆ ಕೇವಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಹೋಗ್ತಾರೆ ಅನ್ನೋದನ್ನಷ್ಟೇ ಅಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿರೋದ್ರಿಂದ ಉಳಿದಂಥ ಕಾರ್ಯಕ್ರಮಗಳು, ಆಯೋಜನೆ ಆಗಿದ್ದಂಥ ಕಾರ್ಯಕ್ರಮಗಳು ರದ್ದುಗೊಂಡಿವೆ. ಸೊ ಹೀಗಾಗಿ ಆರಂಭದಲ್ಲೇ ಈ ಕಾರ್ಯಕ್ರಮದ ಪ್ಲ್ಯಾನಿಂಗನ್ನು ಪಕ್ಷದ ರಾಜ್ಯಾಧ್ಯಕ್ಷರ ಗಮನಕ್ಕಾಗಲಿ ಅಥವಾ ಪಕ್ಷದ ಕಚೇರಿ ಗಮನಕ್ಕೆ ತಾರದೆ ಹೇಗೆ ಆಯೋಜನೆ ಮಾಡಿಕೊಳ್ಳಲಾಗ್ತಾ ಇತ್ತು, ಇದರಲ್ಲಿ ಸ್ವಹಿತಾಸಕ್ತಿ ಇದೆಯೇ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಕ್ರೆಡಿಟನ್ನು ತೆಗೆದುಕೊಳ್ಳುವ ವಿಚಾರದಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ನಾಯಕರೆಲ್ಲರೂ ಒಂದು ಕಡೆ ಕೂತು ಇಂಥದ್ದೊಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಕಾಣ್ತಾ ಇದೆ. ರಾಜಕೀಯ ವಲಯದಲ್ಲಿ ಹಲವಾರು ರೀತಿಯಂಥ ಚರ್ಚೆಗಳಿಗೆ ಒಳಪಡ್ತಿರುವಂಥ ಈ ವಿಚಾರದಲ್ಲಿ ನಿಜವಾಗಿಯೂ ಏನಾಗಿತ್ತು ಅನ್ನೋದನ್ನು ಯಾರು ಕೂಡ ನೇರವಾಗಿ ಹೇಳ್ತಾ ಇಲ್ಲ. ಆದರೆ ಆಗಿರುವಂಥ ಗೊಂದಲದ ವಿಚಾರದಲ್ಲಿ ಹೊಂದಾಣಿಕೆ ಕೊರತೆ ಇದೆ ಅನ್ನೋದನ್ನು ಇದು ಎದ್ದಿ ತೋರಿಸ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.